ಬಳ್ಳಾರಿಯಲ್ಲಿ ಆರಿದ್ರು ವಿಧಾನಸಭೆಯಲ್ಲಿ ಈ ವಿಚಾರ ಧಗಧಗಿಸ್ತಾ ಇದೆ. ಬಿ ನಾಗೇಂದ್ರ ಜನಾರ್ದನ ರೆಡ್ಡಿ ನಾನಾ ನೀನಾ ಫೈಟ್ ನೀಡಿದ ಸೇರಿಗೆ ಸವಾ ಸೇರು ಎಂಬಂತೆ ಮತ್ತೊಂದು ಪಂಥಾಹ್ವಾನ ಇದು. ಯಾಕಂದ್ರೆ ಬಿ ನಾಗೇಂದ್ರ ಹಾಗೆ ಜನಾರ್ದನ ರೆಡ್ಡಿ ನಡುವೆ ಈ ಒಂದು ವಿಚಾರ ಬೆಂಕಿಯ ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ವಿಧಾನಸಭೆಯಲ್ಲಿ ಬಳ್ಳಾರಿಯ ಬ್ಯಾನರ್ ವಿಚಾರವಾಗಿ ಯಾವ ರೀತಿಯಾಗಿ ಕೆಸರೆರಚಾಟಗಳು ನಡೀತಾ ಇದೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ. ಇವತ್ತು ಇಬ್ರು ನಾಯಕರು ಕೂಡ ಕೆಸರೆರಚಾಟವನ್ನ ಮಾಡಿದ್ದಾರೆ, ನಾನಾ ನೀನಾ ಫೈಟ್ ಕೊಟ್ಟಿದ್ದಾರೆ, ಜೊತೆಗೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಜನಾರ್ದನ ರೆಡ್ಡಿ ಅವರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸವಾ ಸೇರು ಎಂಬಂತೆ ಬಿ ನಾಗೇಂದ್ರ ಅವರು ಕೂಡ ಉತ್ತರಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾರ್ಧನಿಸಿರುವಂತಹ ವಿಚಾರ, ಯಾಕಂದ್ರೆ ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗತ್ತೆ. ಇದಾದ ಮೇಲೆ ಒಂದಷ್ಟು ವಿಚಾರ ರಾಜಕೀಯ ಚರ್ಚೆಗೆ ಕಾರಣವಾಗುತ್ತೆ, ಜೊತೆಗೆ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಆ ರಾಜಕೀಯ ಸ್ವರೂಪ ಪಡೆದುಕೊಂಡ ಬಳಿಕ ಡಿವೈಎಸ್ಪಿ ಟ್ರಾನ್ಸ್ಫರ್ ಆಗ್ತಾರೆ. ಅದೇ ಡಿವೈಎಸ್ಪಿ ಟ್ರಾನ್ಸ್ಫರ್ಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ಇನ್ನು ವಿಧಾನಸಭೆಯಲ್ಲಿ ಬಳ್ಳಾರಿ ಬೆಂಕಿ ಗಲಾಟೆ ಪ್ರತಿಧ್ವನಿಸ್ತು ಅನ್ನುವಂತ ತೋರಿಸ್ತಾ ಹೋಗ್ತೀವಿ. ಇನ್ನು ಜನಾರ್ದನ ರೆಡ್ಡಿ ಹಾಗೆ ಬಿ ನಾಗೇಂದ್ರ ಅವರು ವಿಧಾನಸಭೆಯಲ್ಲಿ ಬಳ್ಳಾರಿ ಬೆಂಕಿ ಗಲಾಟೆ ಪ್ರತಿಧ್ವನಿಸಿದೆ, ಕೆಸರೆರಚಾಟವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಜನಾರ್ದನ ರೆಡ್ಡಿ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ಬಿ ನಾಗೇಂದ್ರ ಅವರು ಕೂಡ ಉತ್ತರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಮಾಜಿ ಸಚಿವ ಬಿ ನಾಗೇಂದ್ರ ಜನಾರ್ದನ ರೆಡ್ಡಿ ಏಟು ಎದಿರೇಟು ಎನ್ನುವಂತಾಗಿದೆ. ಸದ್ಯಕ್ಕೆ ಈಗ ವಿಧಾನಸಭೆಯಲ್ಲಿ ಜನಾರ್ದನ ರೆಡ್ಡಿ ವರ್ಸಸ್ ಬಿ ನಾಗೇಂದ್ರ ಅನ್ನುವಂತಾಗಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ದಿನಗಳೇ ಆಗಿದೆ ಈ ಒಂದು ವಿಚಾರ ನಡೆದು, ಆದ್ರೆ ಆ ಬೆಂಕಿಯ ಕಿಡಿ ವಿಧಾನಸಭೆಯಲ್ಲಿ ಧಗಧಗಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಿ ನಾಗೇಂದ್ರ ಭರತ್ ರೆಡ್ಡಿ ವಿರುದ್ಧ ಆರೋಪ ಮಾಡಿದ್ರು ಜನಾರ್ದನ ರೆಡ್ಡಿ. ಯಾಕಂದ್ರೆ ಈ ಒಂದು ಕಾಂಗ್ರೆಸ್ನ ಕುಮ್ಮಕ್ಕಿನಿಂದಲೇ ಈ ಒಂದು ಗಲಾಟೆ ಆಗಿದೆ. ಕೇವಲ ಬ್ಯಾನರ್ ವಿಚಾರವಾಗಿ ಇಷ್ಟೊಂದು ಗಲಾಟೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಇನ್ನು ಬಳ್ಳಾರಿಯ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಜನರಿಗೆ ನೆಮ್ಮದಿ ಇಲ್ಲ ಅಂತ ಜನಾರ್ದನ ರೆಡ್ಡಿ ವಾಗ್ವಾದವನ್ನ ನಡೆಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನ ಕುಮ್ಮಕ್ಕಿಲ್ಲದೆ ಈ ರೀತಿಯಾದಂತಹ ವಿಚಾರಗಳು ನಡೆಯೋದಿಲ್ಲ. ಜೊತೆಗೆ ನನ್ನನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಈ ರೀತಿಯಾಗಿ ಕಾಂಗ್ರೆಸ್ ಕುಮ್ಮಕ್ ಕೊಡ್ತಾ ಇದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ಅವರು ಆರೋಪ ಮಾಡ್ತಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ನಿನ್ನೆ ರೆಡ್ಡಿ ಮಾಡಿದ್ದ ಆರೋಪಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಬಿ ನಾಗೇಂದ್ರ. ಅಂದ್ರೆ ಜನಾರ್ದನ ರೆಡ್ಡಿ ಅವರು ಏನೆಲ್ಲ ಆರೋಪಗಳನ್ನ ಮಾಡಿದಾರಲ್ಲ ರಾಜ್ಯ ಕಾಂಗ್ರೆಸ್ ಮೇಲೆ, ಆ ಎಲ್ಲ ಆರೋಪಗಳಿಗೆ ಬಿ ನಾಗೇಂದ್ರ ಅವರು ಟಾಂಗ್ ಕೊಟ್ಟಿದ್ದಾರೆ. ಸೇರಿಗೆ ಸವಾ ಸೇರು ಎಂಬಂತೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಯಾವ ರೀತಿಯಾಗಿತ್ತು ಇವರಿಬ್ಬರ ಒಂದು ಕಾನ್ವರ್ಸೇಷನ್, ಈಗ ಸದ್ಯಕ್ಕೆ ಜನಾರ್ದನ ರೆಡ್ಡಿ ವರ್ಸಸ್ ಬಿ ನಾಗೇಂದ್ರ. ಜನಾರ್ದನ ರೆಡ್ಡಿ ಅವರು ಪಂಥಾಹ್ವಾನ ಕೊಟ್ಟಿದ್ದಾರೆ, ನಾಗೇಂದ್ರ ಅವರು ಸವಾಲ್ ಹಾಕಿದ್ದಾರೆ. ಹಾಗಿದ್ರೆ ಜನಾರ್ದನ ರೆಡ್ಡಿ ಅವರು ಯಾವ ರೀತಿ ಪಂಥಾಹ್ವಾನ ಕೊಟ್ಟಿದ್ದಾರೆ? ವಾಲ್ಮೀಕಿ ದುಡ್ಡು ಹೊಡೆದವನು ನಾಗೇಂದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾಗೇಂದ್ರ ಸವಾಲ್ ಹಾಕಿರೋದು ಅಕ್ರಮ ಗಣಿಗಾರಿಕೆಯಿಂದನೇ ಲೂಟಿ ಆಗಿರೋದು ಅಂತ ಹೇಳಿ ಪ್ರತಿ ಸವಾಲನ್ನ ಒಡ್ಡಿದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ದುಡ್ಡಿನಿಂದಲೇ ಎಲೆಕ್ಷನ್ ನಡೆದಿರೋದು ಅಂತ ಹೇಳಿ ರೆಡ್ಡಿ ಆರೋಪವನ್ನ ಮಾಡಿದ್ರೆ, ನಾಗೇಂದ್ರ ರೆಡ್ಡಿ ಗೆದ್ದಿದ್ದು ಅಕ್ರಮ ದುಡ್ಡಿನಿಂದಲೇ, ನೀವೇನು ನಿಮ್ಮ ದುಡ್ಡಿನಿಂದ ಗೆದ್ದಿಲ್ಲ, ನೀವು ಕೂಡ ಅಕ್ರಮ ದುಡ್ಡಿನಿಂದಲೇ ಗೆದ್ದಿರೋದು ಅಂತ ಹೇಳಿ ಸವಾ ಸೇರ್ ಹಾಕಿದ್ದಾರೆ. ಜೈಲಿಗೆ ಹೋಗಿ ಬಂದಿಲ್ವಾ ಹಾಗಂತ ನಾಗೇಂದ್ರ ಕೂಡ ಸುಮ್ಮನಿರ್ಲಿಲ್ಲ, ನೀವು ಜೈಲಿಗೆ ಹೋಗಿರ್ಲಿಲ್ವಾ ಅಂತ. ಅಂದ್ರೆ ಇಬ್ಬರು ನಾಯಕರು ಕೂಡ ತಾವು ಜೈಲಿಗೆ ಹೋಗಿರುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಎಲೆಕ್ಷನ್ ಗೆಲ್ಲು ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ಜನಾರ್ದನ ರೆಡ್ಡಿ. ನಾಳೆನೇ ಆಗ್ಲಿ ಬಾ ನೋಡ್ಕೊಳ್ತೀನಿ ಅಂತ ಹೇಳಿ ನಾಗೇಂದ್ರ ಅವರು ಕೂಡ ಸವಾ ಸೇರನ್ನ ಹಾಕಿದ್ದಾರೆ. ಹೇಗ್ ಗೆಲ್ತೀಯಾ ನೋಡ್ತೀನಿ, ಎಲೆಕ್ಷನ್ ಆಗ್ಲಿ ಬಿಡಿ ಗೊತ್ತಾಗತ್ತೆ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಯಾಕಂದ್ರೆ ಹೇಗ್ ಗೆಲ್ತೀಯ ನಾನು ನೋಡ್ತೀನಿ, ಜನ ಬೆಂಬಲ ಬೇಕು, ನಾಯಕರ ಬೆಂಬಲ ಬೇಕು, ಸೊ ಹಾಗಾಗಿ ನೀನು ಮುಂದಿನ ಚುನಾವಣೆಯಲ್ಲಿ ಪ್ರೂವ್ ಮಾಡು ಅಂತ ಹೇಳಿದ್ದಾನೆ ಜನಾರ್ದನ ರೆಡ್ಡಿ ಅವರು. ಮತ್ತೊಂದ್ ಕಡೆ ಭರತ್ ರೆಡ್ಡಿ ಮೇಲೆ ತನಿಖೆ ಆಗ್ಬೇಕು, ಯಾಕಂದ್ರೆ ದೊಡ್ಡ ಆಪಾದನೆ ಇರೋದೇ ಭರತ್ ರೆಡ್ಡಿನೇ ಈ ಒಂದು ಗಲಾಟೆಗೆ ಕಾರಣ ಅಂತ ಹೇಳಿ ನಾಗೇಂದ್ರ ಸವಾಲ್ ಹಾಕಿರೋದು. ಶಾಸಕರ ತಪ್ಪಿದ್ರೆ ಬಂಧಿಸ್ತೀವಿ, ಕಾನೂನು ಕ್ರಮವನ್ನ ಕೈಗೊಳ್ತೀವಿ, ನಿಮ್ಮಿಂದ ಹೇಳಿಸ್ಕೊಳ್ಳುವಂತಹ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ನಾಗೇಂದ್ರ ಅವರು ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ದು ತಪ್ಪು ಅಂತ ಸಿಎಂ ಹೇಳಿದ್ದಾರೆ. ಈಗ ಸಿಎಂ ಯಾವ್ಯಾವ ವಿಚಾರಕ್ಕೆ ರಿಯಾಕ್ಷನ್ ಕೊಡಬೇಕು ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಸೊ ಆ ಒಂದು ವಿಚಾರವಾಗಿ ಸಿಎಂ ಹಾಗೆ ಹೇಳಿಲ್ಲ, ದಿಕ್ಕನ್ನ ತಪ್ಪಿಸಬೇಡಿ ಅಂತ ಹೇಳಿ ಮತ್ತೆ ಈ ವಿಚಾರಕ್ಕೆ ಬಿ ನಾಗೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಮುಲು ಒಬ್ಬರೇ ವಾಲ್ಮೀಕಿ ನಾಯಕ,
ಸೊ ರಾಮುಲು ವಾಲ್ಮೀಕಿ ನಾಯಕ ಆಗಿರೋದ್ರಿಂದ ಅವ್ರ ಮೇಲೆ ಟಾರ್ಗೆಟ್ ಆಗಿದೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರು ಆರೋಪಿಸ್ತಾ ಇದ್ದಾರೆ. ಅದಕ್ಕೆ ಬಿ ನಾಗೇಂದ್ರ ಅವರು ಮತ್ತೆ ರಿಪಬ್ಲಿಕ್ ಬಳ್ಳಾರಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭರತ್ ರೆಡ್ಡಿಯಿಂದ ನೆಮ್ಮದಿ ಭಂಗ ಆಗಿದೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಹೇಳಿದ್ರೆ ಹುಡುಕಿ ಹೊಡಿತೀವಿ ಅಂದಿದ್ದಾರೆ. ರಾಮುಲು ಹೇಳಿಲ್ವಾ ಅಂತ ಹೇಳಿ ಮತ್ತೊಂದ್ ಕಡೆ ಬಿ ನಾಗೇಂದ್ರ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ವಾಲ್ಮೀಕಿ ಸಮಾಜ ನಮ್ಮೊಂದಿಗಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ಆಗ್ಲಿ ಗೊತ್ತಾಗುತ್ತೆ, ನಿಮ್ಮ ಬಂಡವಾಳ ಏನು ಅನ್ನುವಂಥದ್ದು ಎಲೆಕ್ಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಬೆಂಬಲ ಇದೆ ಅನ್ನುವಂಥದ್ದು ತಿಳ್ಕೊಳ್ಳೋಣ ಅಂತ ಹೇಳಿ ಬಿ ನಾಗೇಂದ್ರ ಅವರು ಕೂಡ ಸವಾಲನ್ನ ಹಾಕಿದ್ದಾರೆ. ಇನ್ನು ಇಬ್ಬರ ಮಧ್ಯೆ ವಾಕ್ ಸಮರ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒತ್ತು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಯಾವ ಪ್ರಪಂಚದಲ್ಲಿ ಇದೀವಿ? ಇವಾಗ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ಮುಗಿಸ್ಲಿ ಅವರು. ಇವತ್ತು ಮಾನ್ಯ ಸದಸ್ಯರೇ ಒಂದ್ ಸೆಕೆಂಡ್ ರೆಡ್ಡಿ ಏನಣ್ಣ ಆಯ್ತು, ಒಂದ್ ಸೆಕೆಂಡ್ ಲೆಟ್ ಹಿಮ್ ಫಿನಿಶ್. ಒಂದ್ ನಿಮಿಷ ಅಲ್ಲ ಅಂತ ಇಲ್ಲ. ನಾನೇನು ಮಾತಾಡಿಲ್ಲ, ಆರಾಮಾಗಿ ನೀನು ಕೇಳು, ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೀನಿ. ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ ನನ್ನ ಸರ್ಕಾರನ ಟೀಕೆ ಮಾಡಿದಿರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ನಿನ್ನೆ ನಾವು ಮೌನವಾಗಿ ನಾವು ಕೇಳಿದೆ ಅಲ್ಲ ಅಣ್ಣ, ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಶ್ರೀರಾಮುಲು ಅವ್ರ ಬಗ್ಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ 100 ಜನ್ಮ ಎತ್ತಿದ್ರು ಇನ್ನು ಜನಾರ್ದನ ರೆಡ್ಡಿ ಹಾಗೆ ಬಿ ನಾಗೇಂದ್ರ ಅವರು ಯಾವ ರೀತಿಯಾಗಿ ವಿಧಾನಸಭೆಯಲ್ಲಿ ವಾಕ್ ಸಮರಕ್ಕೆ ಕಾರಣವಾಗಿತ್ತು, ಇಬ್ಬರ ಮಧ್ಯೆ ಯಾವ ರೀತಿ ವಾಗ್ವಾದ ನಡೆದಿತ್ತು ಅಂತ ನೋಡಿದ್ವಿ. ಇನ್ನು ಡಿವೈಎಸ್ಪಿ ಟ್ರಾನ್ಸ್ಫರ್ ಪಾಲಿಟಿಕ್ಸ್ ಯಾವ ರೀತಿಯಾಗಿ ವಿಧಾನಸಭೆಯಲ್ಲಿ ಮಾರ್ಧನಿಸ್ತು ಅಂತ ನೋಡ್ತಾ ಹೋಗೋಣ. ಬ್ಯಾನರ್ ಗಲಾಟೆ ಸಂಬಂಧ ಡಿವೈಎಸ್ಪಿ ಚಂದ್ರಶೇಖರ್ ನಂದಾರೆಡ್ಡಿ ವಿರುದ್ಧ ಈಗ ರೆಡ್ಡಿ ಬ್ರದರ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿವೈಎಸ್ಪಿ ಚಂದ್ರಶೇಖರ್ ನಂದಾರೆಡ್ಡಿ ವರ್ಗಾವಣೆ ಮಾಡಿತ್ತು ಸರ್ಕಾರ. ಯಾಕಂದ್ರೆ ಅಧಿಕಾರ ಸ್ವೀಕರಿಸಬೇಕು, ಚಾರ್ಜ್ ತಗೋಬೇಕಾಗಿತ್ತು, ಅಷ್ಟರಲ್ಲಿ ವರ್ಗಾವಣೆ ಮಾಡಿತ್ತು. ನಂದಾರೆಡ್ಡಿ ಜಾಗಕ್ಕೆ IPS ಅಧಿಕಾರಿ ಯಶ್ ಕುಮಾರ್ ಶರ್ಮಾ ನೇಮಿಸಿತ್ತು ಸರ್ಕಾರ. ಒತ್ತಡವನ್ನ ತಡೆಯೋದಕ್ಕೆ ಅಥವಾ ಒತ್ತಡವನ್ನ ಹೋಗಲಾಡಿಸೋದಕ್ಕೆ ಸರ್ಕಾರ ಈ ಒಂದು ನಿಯಮವನ್ನ ಅಂದ್ರೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು. ಯಶ್ ಕುಮಾರ್ ಶರ್ಮಾ ಅಧಿಕಾರ ಸ್ವೀಕಾರಕ್ಕೂ ಮುನ್ನವೇ ವರ್ಗಾವಣೆ ಮಾಡಿದ್ ಯಾಕೆ ಅಂತ ಹೇಳಿ ರೆಡ್ಡಿ ಬ್ರದರ್ಸ್ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಅಧಿಕಾರ ಸ್ವೀಕರಿಸಲು ಬಿಡ್ಲಿಲ್ವಾ ಡಿವೈಎಸ್ಪಿ ಚಂದ್ರಶೇಖರ್ ನಂದಾರೆಡ್ಡಿ ಅನ್ನುವಂತಹ ಆರೋಪಗಳು ಸಹ ಈಗ ಕೇಳಿ ಬರ್ತಾ ಇದೆ. ಇನ್ನು ಬ್ಯಾನರ್ ಗಲಾಟೆಯಲ್ಲಿ ನಂದಾರೆಡ್ಡಿ ವೈಫಲ್ಯದ ಬಗ್ಗೆ ADGP R ಹಿತೇಂದ್ರ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನ ಕೊಟ್ಟಿದ್ದಾರೆ. ಆ ಒಂದು ವರದಿಯನ್ನು ಕೂಡ ಈಗ ಪ್ರಸ್ತಾಪ ಮಾಡಲಾಗಿದೆ. ರಾಜಕೀಯ ಪ್ರಭಾವ ಬಳ್ಳಾರಿ ನಗರ DYSP ಆಗಿ ಮುಂದುವರೆದ್ರ ನಂದಾರೆಡ್ಡಿ ಅಂತ ಹೇಳಿ ಒಂದು ಆರೋಪವನ್ನು ಮಾಡಲಾಗ್ತಾ ಇದೆ. DYSP ವರ್ಗಾವಣೆ ತಡೆ ಸರ್ಕಾರದ ನಿರ್ಧಾರದ ಬಗ್ಗೆ ವಿಧಾನಸಭೆಯಲ್ಲಿ ರೆಡ್ಡಿ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಈಗ ನಿರ್ಧಾರಗಳನ್ನ ಕೈಗೊಂಡಿದೆಯಲ್ಲ, ಆ ಯಾವ ನಿರ್ಧಾರಕ್ಕೂ ಕೂಡ ಈಗ ಜನಾರ್ದನ ರೆಡ್ಡಿ ಅವರು ಒಪ್ಪಿಕೊಳ್ತಾ ಇಲ್ಲ. ಜೊತೆಗೆ ಈ ಒಂದು ವಿಚಾರವೇ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಜೊತೆಗೆ ಜನಾರ್ದನ ರೆಡ್ಡಿ ಹಾಗೆ ಸುರೇಶ್ ಕುಮಾರ್ ಅವರು ಯಾವ ರೀತಿಯಾಗಿ ವಾಕ್ ಸಮರಕ್ಕೆ ಈ ಒಂದು ವಿಚಾರ ಕಾರಣವಾಯಿತು ಅನ್ನುವಂಥದ್ದನ್ನ ಕೂಡ ನೋಡ್ಕೊಂಡು ಬರೋಣ. ಬಳ್ಳಾರಿ ನಗರದ DSPನ ಟ್ರಾನ್ಸ್ಫರ್ ಮಾಡಿ ಒಬ್ಬ IPS ಆಫೀಸರ್ ಯಶ್ ಕುಮಾರ್ ಶರ್ಮಾ ಅಂತ ಹೇಳ್ಬಿಟ್ಟು
ಗೌರ್ಮೆಂಟ್ ಪೋಸ್ಟಿಂಗ್ 27ನೇ ತಾರೀಕು ಮಾಡಿದ್ದಾರೆ ಅಧ್ಯಕ್ಷರೇ. 28ಕ್ಕೆ ಮತ್ತೆ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಬಂಟ್ವಾಳಕ್ಕೆ ಅಂತೇಳಿ ಮತ್ತೆ ಪೋಸ್ಟಿಂಗ್ ಮಾಡಿದ್ದಾರೆ. ಓಕೆ. ಬಳ್ಳಾರಿ ಸಿಟಿ DSP ಮತ್ತು ASP ಅವರಿಬ್ಬರಿಂದಾನೇ ಅನಾಹುತ ಆಗಿದೆ ಅನ್ನೋದನ್ನ ನಿನ್ನೆ ನಾನು ಹೇಳಿದ್ದೆ. ಅದಕ್ಕಿಂತ ಮುಂಚೆನೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ. ದಯಮಾಡಿ ಪರಮೇಶ್ವರ್ ಅವರು ಒಂದು ಡಿಸಿಷನ್ ತಗೊಂಡು ಅಲ್ಲಿಂದ ರಿಪೋರ್ಟ್ ತಗೊಂಡು ಡೈರೆಕ್ಟ್ IPS ಒಬ್ಬರನ್ನ ನೀವು ಅಲ್ಲಿಗೆ ಪೋಸ್ಟ್ ಮಾಡಿದ್ರಿ. ನಿನ್ನೆ ಇವ್ರು ಮಾತಾಡಕ್ಕಿಂತ ಮುಂಚೆ ನಿನ್ನೆ ಸಂಜೆ 2 ದಿವಸ ಆಗಿತ್ತು ಬಂತು, ಅವ್ರನ್ನ ಮತ್ತೆ ಟ್ರಾನ್ಸ್ಫರ್ ಮಾಡಿ ಯಾರ ಕಾಲದಲ್ಲಿ ಆಗಿತ್ತು ಅವ್ರನ್ನ ರಿಟೈನ್ ಮಾಡಿದ್ದೀರಾ. ಇದಾದ್ರೆ ಓಕೆ, ಏನು ಇಂಥ ಗಂಭೀರ ಇನ್ಸಿಡೆಂಟ್ ಆದಾಗ ವಾಟ್ ಮೆಸೇಜ್ ದಿ ಗೌರ್ಮೆಂಟ್ ವಾಂಟ್ಸ್ ಟು ಸೆಂಡ್? ಸರಿ, ಮತ್ತೆ ಉತ್ತರ ಕೊಡ್ತಾರೆ ಅವರು. ಏನೋ ಇದೇ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇನ್ನ ಬಳ್ಳಾರಿ ಬಗ್ಗೆ ಮೊನ್ನೆ ಜನಾರ್ದನ್ ರೆಡ್ಡಿ ಅವರು ಉಲ್ಲೇಖ ಮಾಡಿದ್ದಾರೆ ಮನೆ ಸಭಾಧ್ಯಕ್ಷ. ನಾನು ಕೂಡ ನಮ್ಮೆಲ್ಲ ಶಾಸಕ ಪರವಾಗಿ ಮತ್ತೊಮ್ಮೆ ನಾನು ಆಗ್ರಹಪಡಿಸ್ತೇನೆ, ತಮ್ಮ ಮುಖ ನಾನು ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರ ತೆಗೆದುಕೊಂಡು ಈ ಒಂದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ತನಿಖೆ ಕೊಡಬೇಕು ಅಂತ ಮನೆ ಸಭೆಗೆ ಎಲ್ಲೇ ನಿಮಿಷ. ಇನ್ನು ಪರಿಷತ್ನಲ್ಲೂ ಕೂಡ ಬಳ್ಳಾರಿಯ ಬೆಂಕಿ ಕಿಚ್ಚು ಇನ್ನೂ ಕೂಡ ಧಗಧಗಿಸ್ತಾ ಇದೆ. ಇನ್ನು ಪರಿಷತ್ನಲ್ಲೂ ಕೂಡ ಬಳ್ಳಾರಿ ಬೆಂಕಿ. ಬಳ್ಳಾರಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಿಷತ್ನಲ್ಲಿ MLC YM ಸತೀಶ್ ಅವರು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಬ್ಯಾನರ್ ಗಲಾಟೆ ಬಳಿಕ ಬಳ್ಳಾರಿಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ MLC ಅವರು ಹೇಳ್ತಿದ್ದಾರೆ. ಸಭಾಪತಿಗಳೇ ನೀವು ನನಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಕೇಳಿದ್ದಾರೆ MLC YM ಸತೀಶ್ ಅವರು. ಇದು ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇರುವಂತಹ ವಿಚಾರ. ಬಳ್ಳಾರಿ ಗೂಂಡಾ ರಾಜ್ಯ ಆಗಿದೆ, ನಾನು ಟಾರ್ಗೆಟ್ ಆಗ್ತಿದ್ದೇನೆ ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನನಗೆ ರಕ್ಷಣೆಯನ್ನ ಕೂಡ ನೀವು ಒದಗಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಪೊಲೀಸರ ನೇಮಕ ವರ್ಗಾವಣೆಯಲ್ಲೂ ಕೂಡ ರಾಜಕೀಯ ಆಗ್ತಾ ಇದೆ ಅಂತ ಹೇಳಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪರಿಷತ್ನಲ್ಲೂ ಕೂಡ ಇವರು ಈ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. YM ಸತೀಶ್ ಪರ ನಿಂತ ಛಲವಾದಿ ನಾರಾಯಣಸ್ವಾಮಿ ರಕ್ಷಣೆ ನೀಡಲು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಗೂಂಡಾ ರಾಜ್ಯ ಆಗಿದೆ ಬಳ್ಳಾರಿ. ಸೊ ನಾವು ಒಬ್ಬೊಬ್ಬರೇ ಓಡಾಡೋದಕ್ಕೂ ಕೂಡ ನಮಗೆ ಭಯ ಆಗ್ತಾ ಇದೆ. ಹಾಗಾಗಿ ನೀವು ನಮಗೆ ಯಾವ ರೀತಿಯಾಗಿ ನಮಗೆ ರಕ್ಷಣೆಯನ್ನು ಕೊಡಬೇಕು ಅಥವಾ ರಕ್ಷಣೆಯನ್ನು ಒದಗಿಸ್ತೀರಾ ಅಂತ ಹೇಳಿ ಕ್ವಶನ್ ಮಾಡಿದ್ರು. ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಫೈಟ್ ನಡೀತಾ ಇದೆ. ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಪ್ಯಾಲೆಸ್ತೀನ್ ಪದ್ಯ, ಪ್ಯಾಲೆಸ್ತೀನ್ ಪರ ಪ್ರಕಾಶ್ ರೈ ಮಾತನಾಡಿದ್ದಾರೆ. ಈಗ ಇದು ಚಲನಚಿತ್ರೋತ್ಸವದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಯಾಕಂದ್ರೆ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಬ್ರೇಕ್ ಹಾಕಬೇಕು, ಜೊತೆಗೆ ಬ್ರೇಕ್ ಹಾಕಿದ್ದಕ್ಕೂ ಕೂಡ ಈಗ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಫೈಟ್ ನಡೀತಾ ಇದೆ. ಹಾಗಾಗಿ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಪ್ಯಾಲೆಸ್ತೀನ್ ಪದ್ಯ, ಪ್ಯಾಲೆಸ್ತೀನ್ ಪರ ಪ್ರಕಾಶ್ ರೈ ಮಾತುಗಳನ್ನಾಡಿದ್ದಾರೆ. ಇದು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಈಗ ಪ್ಯಾಲೆಸ್ತೀನ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಜೊತೆಗೆ ಆ ಒಂದು ವೇದಿಕೆಯಲ್ಲಿ ಪ್ರಕಾಶ್ ರೈ ಅವರು ಹೇಳಿರುವಂತಹ ಒಂದಷ್ಟು ಮಾತುಗಳು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಯಾಕಂದ್ರೆ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಬ್ರೇಕ್ ಹಾಕಿದ್ದಕ್ಕೆ ಈಗ ಸಾಕಷ್ಟು ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಇನ್ನು ಪ್ಯಾಲೆಸ್ತೀನ್ ವಿಚಾರವಾಗಿ ಯಾವ ರೀತಿಯಾಗಿ ಚಲನಚಿತ್ರೋತ್ಸವದಲ್ಲಿ ಈ ವಿಚಾರ ಧಗಧಗಿಸ್ತಾ ಇದೆ, ಪ್ರಕಾಶ್ ರಾಯ್ ಅವರು ಏನ್ ಹೇಳಿದ್ರು, ಯಾವ ವಿಚಾರಕ್ಕೆ ಫೈಟ್ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಪ್ರಸ್ತಾಪ ಆಗಿದೆ. ಸೊ ಪ್ರಕಾಶ್ ರಾಯ್ ಅವರು ಕೂಡ ಮಾತನಾಡಿದ್ದಾರೆ. ಚಲನಚಿತ್ರೋತ್ಸವಗಳಲ್ಲಿ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ನಿರ್ಬಂಧ ಹೇರಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರಕಾಶ್ ರೈ. ಯಾಕಂದ್ರೆ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಬ್ರೇಕ್ ಹಾಕಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇರಳ ಮಾದರಿಯಲ್ಲೇ ಕರ್ನಾಟಕ ಸರ್ಕಾರ ಕೂಡ ಪ್ರತಿರೋಧ ಒಡ್ಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಪ್ರಕಾಶ್ ರೈ ಅವರು. ಮತ್ತೊಂದು ಕಡೆ ಕೇರಳ ಮಾದರಿಯಲ್ಲೇ ಇದು ಕೂಡ ಆಗಬೇಕು ಕರ್ನಾಟಕದಲ್ಲಿ. ಕೇರಳದಂತೆ ಕರ್ನಾಟಕ ಸರ್ಕಾರ ಕೂಡ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶಿಸೋದಕ್ಕೆ ಬಿಡಬೇಕು, ಜೊತೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಅವಕಾಶ ಇದೆ, ನಮ್ಮ ರಾಜ್ಯದಲ್ಲಿ ಯಾಕೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರದ ವಿರುದ್ಧ ನಿರ್ಣಯ ಕೈಗೊಳ್ಳುವಂತೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಈಗ ಒಂದ್ ಕಡೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಈ ಒಂದು ನಿಯಮವನ್ನ ನೀವು ಯಾಕೆ ಪಾಲನೆ ಮಾಡ್ತಾ ಇದ್ದೀರಾ, ಜೊತೆಗೆ ಕರ್ನಾಟಕದ ಸರ್ಕಾರಕ್ಕೂ ಕೂಡ ಪ್ರಕಾಶ್ ರೈ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ.
ಇನ್ನು ಮತ್ತೊಂದು ಕಡೆ ಪ್ಯಾಲೆಸ್ತೀನ್ ಬಗ್ಗೆ ಮಾತನಾಡಿ ಪ್ಯಾಲೆಸ್ತೀನ್ ಪದ್ಯ ಹೇಳಿದ್ದಾರೆ ಪ್ರಕಾಶ್ ರೈ ಅವರು. ಯಾಕಂದ್ರೆ ಈ ಒಂದು ವಿಚಾರ ಇದೆಯಲ್ಲ, ಚಲನಚಿತ್ರೋತ್ಸವದಲ್ಲಿ ಸಾಕಷ್ಟು ಚರ್ಚೆ ಕಾರಣ ಆಗಿರೋದು. ಸೊ ಪ್ಯಾಲೆಸ್ತೀನ್ ಬಗ್ಗೆ ಮಾತನಾಡಿ ಪ್ಯಾಲೆಸ್ತೀನ್ ಪದ್ಯವನ್ನ ಹೇಳಿದ್ದಾರೆ ಪ್ರಕಾಶ್ ರೈ ಅವರು. ಹಾಗಿದ್ರೆ ಈ ಚಲನಚಿತ್ರೋತ್ಸವದಲ್ಲಿ ಪ್ರಕಾಶ್ ರೈ ಅವರು ಏನ್ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇದೆ. ಅಂದ್ರೆ ಏನಿದು, ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಮಗೆ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಊಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗುವುದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. The wars will end. The leaders will shake hand and disperse. But that old lady will still be waiting for her son. And that woman will be waiting for her husband. And the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ. ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನ, ನನ್ನ ಮಾತೃಭೂಮಿಯನ್ನ ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು. ಇನ್ನು ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ಮಾತನಾಡಿದಂತಹ ಪ್ರಕಾಶ್ ರೈ ಅವರಿಗೆ ಬಿಜೆಪಿ ಶಾಸಕರು ಕೂಡ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಕಾಶ್ ರೈಗೆ ಸಖತ್ ಪಂಚನ್ನ ಕೊಟ್ಟಿದ್ದಾರೆ. ಪ್ರಕಾಶ್ ರೈ ಪ್ಯಾಲೆಸ್ತೀನ್ ಪ್ರೇಮದ ಬಗ್ಗೆ ಬಿಜೆಪಿ ಶಾಸಕರು ಸಾಕಷ್ಟು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಯಾಲೆಸ್ತೀನ್ ಚಿತ್ರಗಳ ನಿರ್ಬಂಧಕ್ಕೆ ಬಿಜೆಪಿ ಶಾಸಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಯಾಕಾಗಿ ಅವಕಾಶ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ, ಬಾಂಗ್ಲಾ ಪಾಕಿಸ್ತಾನದಲ್ಲಿನ ನರಮೇಧದ ಬಗ್ಗೆ ತೋರಿಸಬೇಕು, ಅದಕ್ಕಾಗಿ ನೀವು ಮನವಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಯಾಕೆ ಈ ಬಗ್ಗೆ ಮಾತನಾಡಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಶಾಸಕರು. ಎಡಪಂಥೀಯರ ಮಾತು ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಹೇಳಿ ಬಿಜೆಪಿ ಕೂಡ ಟಾಂಗ್ ಕೊಟ್ಟಿದೆ. ಪ್ರಕಾಶ್ ರೈ ಪರ ಕಾಂಗ್ರೆಸ್ ಶಾಸಕರು ಬ್ಯಾಟಿಂಗ್ ಮಾಡಿದ್ದಾರೆ. ಅಂದ್ರೆ ಒಂದ್ ಕಡೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ ಶಾಸಕರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜಕೀಯ ಜಿದ್ದಾಜಿದ್ದಿಗೆ ವೇದಿಕೆ ಆಗಿದೆ ಪ್ಯಾಲೆಸ್ತೀನ್ ಪ್ರೇಮ ಅಂತ ಹೇಳಿ ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ಈಗ ಕಾರಣವಾಗಿದೆ. ಇನ್ನು ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಈ ಪ್ಯಾಲೆಸ್ತೀನ್ ಸಿನಿಮಾ ವಿಚಾರ ಯಾವ ರೀತಿಯಾಗಿ ವಾಕ್ ಸಮರಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ. ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನ ತೋರಿಸ್ಬೇಕು ಅಂತಕ್ಕಂಥದನ್ನ ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನು ಮಾಡ್ತಾರೆ. ಆದ್ರೆ ನಮ್ಮ ಏನ್ ಇಬ್ರು ವಿರೋಧ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವ್ರಿಗೆ ನಾನು ಕೇಳಕ್ ಇಚ್ಛೆ ಪಡ್ತೀನಿ, ಪ್ಯಾಲೆಸ್ತೀನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡ್ಬೇಕನ್ನುವಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳಿತಕ್ಕಂಥವ್ರು, ಹಾಗಾದ್ರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂತದ್ದು ಮಾಡ್ತಾರ. ಇವರು ಇಸ್ರಾಯೇಲ್ ಪರ ನಿಂತವ್ರೆ. ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ 50,000 ಜನರನ್ನು ಫಲಸ್ತೀನಲ್ಲಿ ಕೊಂದವ್ರೆ, 18,000 ಮಕ್ಕಳನ್ನು ಕೊಂದವ್ರೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಸರಿಗಾಗಿದೆಯಾ? ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿ ಆಗಿ ದೇಶದ
ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂತ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ ಸಿಎಂ ಹತ್ರ ಮಾತಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಈ ರೀತಿ ಪಿಕ್ಚರ್ಗಳನ್ನ ಪ್ರೊಪಗಂಡ ಇರುವಂತ ಪಿಕ್ಚರ್ಗಳನ್ನ ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂತ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆನೆ ಇರ್ತದೆ. ಆ ಎಜೆಂಡನ್ನ ಅವರು ಮುಂದುವರಿಸ್ಕೊಂಡು ಬಂದು ಈ ರೀತಿ ಮಾತನಾಡಿದ್ದಾರೆ. ದೇಶದ ಪಿಕ್ಚರ್ ಇಲ್ಲಿ ಬಂದು ರಿಲೀಸ್ ಆಗ್ತಾ ಇದೆ. ಪಾಕಿಸ್ತಾನ ಬಾಂಗ್ಲಾದೇಶಕ್ಕೇನು? ಅದಕ್ಕೆ ಹೇಳೋದು, ಇವ್ರು ಯಾವಾಗಲೂ ಬಾಂಗ್ಲಾದೇಶ ಪಾಕಿಸ್ತಾನ ಊಟನೇ ಮಾಡಲ್ಲ ಇವರು. BJP ಅವರಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಇಲ್ಲಾಂದ್ರೆ ಊಟನೇ ಇಲ್ಲ ಇವರಿಗೆ. ಎಲ್ಲ ವಿಷಯಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶ ಬರಬೇಕು ಒಂದು.